ನಮಸ್ಕಾರ. ಈ ವಿಡಿಯೋದಲ್ಲಿ ಈರುಳ್ಳಿ ಪಲ್ಯ ಮಾಡುವುದು ಹೇಗೆ ಅಂತ ತಿಳಿದುಕೊಳ್ಳೋಣ. ಈ ಪಲ್ಯ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ. ಫಸ್ಟು ಈರುಳ್ಳಿ 2 ತೊಗೊಳ್ಬೇಕು, ಖಾರದ ಪುಡಿ 1/4 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಟೊಮೊಟೊ 1, ಮೆಣಸಿನಕಾಯಿ 2, ಸಾಸಿವೆ 1/4 ಟೇಬಲ್ ಸ್ಪೂನು, ಕಡಲೆಬೇಳೆ 1/4 ಟೇಬಲ್ ಸ್ಪೂನು, ಕರಿಬೇವಿನ ಎಲೆ ಸ್ವಲ್ಪ, ಅರಿಶಿನ 1/2 ಟೇಬಲ್ ಸ್ಪೂನು, ಸಾಂಬಾರು ಪುಡಿ 1/4 ಟೇಬಲ್ ಸ್ಪೂನು, ಅಡುಗೆ ಎಣ್ಣೆ. ಫಸ್ಟಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು ನೆಕ್ಸ್ಟ್ ಕಡಲೆಬೇಳೆ ಹಾಕಬೇಕು. ನಂತರ ಕರಿಬೇವಿನ ಎಲೆ ಹಾಕಬೇಕು. ಕಡಲೆಬೇಳೆ ಮತ್ತು ಕರಿಬೇವಿನ ಎಲೆನ ಸಪ್ರೇಟಿಗೂ ಹಾಕ್ಬೋದು, ಇಲ್ಲ ಒಟ್ಟಿಗೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಅವೆರಡು ಫ್ರೈ ಆದಮೇಲೆ ಮೆಣಸಿನಕಾಯಿ ಹಾಕ್ಕೋಬೇಕು. ಮೆಣಸಿನಕಾಯಿ ಹಾಕ್ಕೊಂಡ್ಮೇಲೆ ಅದನ್ನು ಫ್ರೈ ಮಾಡಬೇಕು. ಅದಾದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ಟೊಮೊಟೊ ಸೇರಿಸೋಣ. ಟೊಮೊಟೊ ಹಾಕಿಬಿಟ್ಟು ಟೊಮೊಟೊನು ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಫ್ರೈ ಆದಮೇಲೆ ಅದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ, ಅರಿಶಿಣ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. ಎಲ್ಲದನ್ನು ಸಪ್ರೇಟಾಗೂ ಹಾಕಿ ಮಿಕ್ಸ್ ಮಾಡ್ಬೋದು, ಇಲ್ಲ ಒಟ್ಟಿಗೆ ಹಾಕಿಬಿಟ್ಟಾದರೂ ಮಿಕ್ಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮನೇಲಿ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ದೋಸೆ ಜೊತೆ ತಿನ್ಬೋದು, ಯಾವ ದೋಸೆ ಜೊತೆಗಾದ್ರೂ ತಿನ್ಬೋದು, ಮತ್ತು ಚಪಾತಿ ಜೊತೆನೂ ತಿನ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೈ ಆಗ್ತಿದೆ, ಕಲರು ಚೇಂಜ್ ಆಗಿದೆ ಅಲ್ವಾ. ಇನ್ನು ಸ್ವಲ್ಪ ಹೊತ್ತು ಹಿಂಗೆ ಸ್ವಲ್ಪ ಫ್ರೈ ಮಾಡೋಣ. ಇನ್ನು ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ, ಅದರಿಂದ ನಾನು ನೆಕ್ಸ್ಟ್ ಯಾವೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದೆ, ಈರುಳ್ಳಿ ಪಲ್ಯ ರೆಡಿ ಆಯಿತು.